ಮುನಿರತ್ನ ಅವ್ರನ್ನ ಅವಮಾನಿಸ್ತಕ್ಕಂಥದ್ದಲ್ಲ, ಇಡೀ ಆ ಕ್ಷೇತ್ರದ ಜನರನ್ನ ಅವಮಾನ ಮಾಡಿಸ್ತಕ್ಕಂಥದ್ದು. ಈ ರೀತಿ ಒಂದು ಅಧಿಕಾರ ಇದೆ ಅಂತೇಳಿ ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು ಇದು ಖಂಡನೀಯ. ಇದು ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದು ಅಲ್ಲ, ಯಾರು ಕೂಡ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಖಾನಾಪುರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ನ ಅಮಾನತು ಮಾಡಿದ್ದಾರೆ ಸರ್. ನೀವೆಲ್ಲ ಬಿಜೆಪಿ ನಾಯಕರು ಅಲ್ಲಿ ಹೋದ್ರು ಅನ್ನೋ ಕಾರಣಕ್ಕಾಗಿ ಖಾನಾಪುರ ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕ್ ಅಂತ, ನೀವೆಲ್ಲ ಖಾನಾಪುರ ಸ್ಟೇಷನ್ ಹೋದ್ರಲ್ಲ, ಸಿಕ್ಕಿದವರು ಇದ್ದಾರೆ ಅಂತ, ನೀವೆಲ್ಲ ಮೀಟಿಂಗ್ ಮಾಡಿದ್ರೆ ಯಾಕೆ ಅವಕಾಶ ಕೊಟ್ರಿ ಬಿಜೆಪಿ ಅವರಿಗೆ ಅಂತ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕ್ನ ಅಮಾನತು ಮಾಡಿದೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸರ್ಕಾರ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಒಂದು, ಅಧಿಕಾರದ ದರ್ಪ ಅಥವಾ ಮದ ನೆತ್ತಿಗೆರರು ಯಾವ ರೀತಿ ಆಡಳಿತದಲ್ಲಿ ಇರ್ತಕ್ಕಂಥವ್ರು ನಡ್ಕೋಬಹುದು ಅನ್ನೋದನ್ನ ಈ ಘಟನೆ ತೋರಿಸ್ಕೊಡ್ತದೆ. ವಿಧಾನಸೌಧದಲ್ಲಿ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರು, ಅವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ. ಮೊನ್ನೆ ಸುವರ್ಣಸೌಧದಲ್ಲಿ ಯಾರು ಅಧಿವೇಶನ ನಡೀತಾ ಇರಬೇಕಾದ್ರೆ ಶಾಸಕರ ಮೇಲೆ ಹಲ್ಲೆ ಮಾಡೋದಕ್ಕೆ ಗುಂಡಗಳು ನುಗ್ತಾರೆ, ಅವ್ರ ಮೇಲೆ ಇನ್ನೂ ಕೂಡ ಏನೂ ಕ್ರಮನ ಕೈಗೊಂಡಿಲ್ಲ. ಈಗ ಪೊಲೀಸರ ಮೇಲೆ ಕ್ರಮನ ಕೈಗೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಅಧಿಕಾರ ಇದೆ ಅಂತೇಳಿ ಮನಸ್ಸು ಬಂದಂತೆ ನಡ್ಕೊಳ್ತಾ ಇದ್ದಾರೆ. ಇದು ಖಂಡಿತ ಸರಿಯಲ್ಲ. ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಥ್ಯಾಂಕ್ ಯು. ಮಾತಾಡ್ತಪ್ಪ, ಈಗಿನ ನಮಗೂ ಘಟನೆ ಗೊತ್ತಾಗಿರ್ತಕ್ಕಂಥ ಟಿವಿ ನೋಡಿ ಈಗ ಗೊತ್ತಾಗಿದೆ, ಚರ್ಚೆ ಮಾಡ್ತೇವೆ.